ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತ ಆರೋಪ ಮಾಡಿದಂಥ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಉತ್ಖನನ ಕಾರ್ಯವನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಆದರೆ ತನಿಖೆ ಮುಂದುವರಿತಾ ಇದೆ. ಎಸ್ಐಟಿ ಕಚೇರಿಗೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ, ಬೆಳ್ತಂಗಡಿ ಕಚೇರಿಗೆ ಜಿತೇಂದ್ರ ದಯಾಮ ಅವರು ಆಗಮಿಸಿದ್ದಾರೆ. ಸದ್ಯಕ್ಕೆ ಈ ಉತ್ಖನನ ಕಾರ್ಯವನ್ನು ನಿಲ್ಲಿಸಲಾಗಿದೆ. ಈಗ ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ, ಆರೋಪಗಳನ್ನು ಮಾಡಿದಂಥ ವ್ಯಕ್ತಿ, ಆತನ ವಿಚಾರಣೆ ನಡೀತಾ ಇದೆ. ಸೊ ಬೆಳ್ತಂಗಡಿ ಕಚೇರಿಗೆ ಈಗ ಜಿತೇಂದ್ರ ದಯಾಮ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ ಈಗ ತನಿಖಾಧಿಕಾರಿ. ಸೊ ಆತನ ಆರೋಪಗಳಿಗೆ ಪೂರಕವಾದಂಥ ಅಂಥ ಸಾಕ್ಷಿಗಳು, ಆತ ಹೇಳಿದಂಥ ಮಟ್ಟಕ್ಕೆ ಯಾವ ಸಾಕ್ಷಿಗಳು ಕೂಡ ಅಲ್ಲಿ ಲಭ್ಯವಾಗದಿರುವಂಥ ನಿಟ್ಟಿನಲ್ಲಿ ಈಗ ಯಾವ ಒಂದು ಪ್ರೂಫ್ ಮೂಲಕ ಆತ ಆರೋಪಗಳನ್ನು ಮಾಡಿದ್ದ, ಏನು ಅದರ ಹಿನ್ನೆಲೆ ಏನು, ಇದೆಲ್ಲವನ್ನು ಕೂಡ ಒಂದಷ್ಟು ಕ್ರಾಸ್ ಕ್ವಶನ್ಗಳನ್ನು ಮಾಡುವಂಥದ್ದು ಇರುತ್ತೆ. ಇದುವರೆಗೆ ಆಗಿರುವಂಥ ತನಿಖೆ ಜೊತೆಗೆ ಆತ ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಲ್ಲವನ್ನು ಕೂಡ ಕ್ರಾಸ್ ವೆರಿಫೈ ಮಾಡುವಂಥದ್ದು ಈಗ ನಡೀತಾ ಇರುತ್ತೆ. ಇದೀಗ ಅಶೋಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ನಮ್ಮ ಪ್ರತಿನಿಧಿ ಅಶೋಕ್. ಇದೀಗ ಈ ಉತ್ಖನನ ಕಾರ್ಯವನ್ನು ಆಲ್ರೆಡಿ ಹೋಲ್ಡ್ ಮಾಡಲಾಗಿದೆ. ಆದರೆ ಈಗೇನಿದ್ರು ಕೂಡ ಈತ ಮಾಡಿರುವಂಥ ಆರೋಪ, ಅದಕ್ಕೆ ಪೂರಕವಾಗಿ ಅಲ್ಲಿ ಸಿಕ್ಬೋದಾಗಿದ್ದಂಥ ಸಾಕ್ಷ್ಯಗಳು ಇದೆಲ್ಲವನ್ನೂ ಕೂಡ ಗಮನಿಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಕ್ರಾಸ್ ವೆರಿಫೈ ಮಾಡಬೇಕಾಗುತ್ತೆ. ಈತ ಮಾಡಿದಂಥ ಆರೋಪಗಳಿಗೂ ಅಲ್ಲಿ ನಿಜಕ್ಕೂ ರಿಯಾಲಿಟಿಯಲ್ಲಿ ಇರುವಂಥ ವಿಚಾರಗಳಿಗೂ ಕೂಡ ಎಸ್ಐಟಿ ನಿಟ್ಟಿನಲ್ಲಿ ಯಾವ ರೀತಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದೆ, ವಿಚಾರಣೆ ಹೇಗೆ ಸಾಗ್ತಾ ಇದೆ ಅಂತ. ಅವಿನಾಶ್, ಧರ್ಮಸ್ಥಳದಲ್ಲಿ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ಖನನ ಕಾರ್ಯಾಚರಣೆ ನಿಂತರೂ ಕೂಡ ತನಿಖೆಯನ್ನು ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಇವತ್ತು ಕೂಡ 3ನೇ ದಿನದ ವಿಚಾರಣೆ, ಅನಾಮಿಕ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೀಬೇಕಾಗಿತ್ತು. ಆದರೆ ಇನ್ನೂ ಕೂಡ ಅನಾಮಿಕ ಮಾಸ್ಕ್ ಮ್ಯಾನ್ ಎಸ್ಐಟಿ ಕಚೇರಿಗೆ ಬಂದಿಲ್ಲ. ಆದರೆ ಈ ಪ್ರಕರಣದ ತನಿಖಾಧಿಕಾರಿಯಾಗಿರ್ತಕ್ಕಂಥ ಜಿತೇಂದ್ರ ಕುಮಾರ್ ದಯಾಮ ಅವರು ಆಲ್ರೆಡಿ ಎಸ್ಐಟಿ ಠಾಣೆಗೆ ಆಗಮಿಸಿದ್ದಾರೆ. ಇವತ್ತು ಎಸ್ಐಟಿ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣವ್ ಮೋಹಂತಿ ಅವರು ಕೂಡ ಬರ್ತಾ ಇದ್ದಾರೆ. ಆಲ್ರೆಡಿ ಅವರು ಮಂಗಳೂರು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬರ್ತಾರೆ. ಪ್ರಮುಖವಾಗಿ ಮುಂದಿನ ಏನು ಕಾರ್ಯಾಚರಣೆ ಯಾವ ರೀತಿ ಇರಬೇಕು, ರೂಪುರೇಷೆಗಳೇನು, ಇದೆಲ್ಲವನ್ನು ಕೂಡ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಮತ್ತು ಈವರೆಗೆ ಆಗಿರ್ತಕ್ಕಂಥ ತನಿಖಾ ಪ್ರಕ್ರಿಯೆ ಏನಿದೆ ಅದರಲ್ಲಿ ವರದಿಯನ್ನು ಸಂಗ್ರಹಿಸುವಂಥ ಕೆಲಸ, ಪೇಪರ್ ವರ್ಕ್ಗಳನ್ನು ಮಾಡುವಂಥ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕೂಡ ಸಲಹೆ ಸೂಚನೆಗಳನ್ನು ಪ್ರಣವ್ ಮೋಹಂತಿ ಅವರು ಕೂಡ ನೀಡಲಿಕ್ಕಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಅನಾಮಿಕ ಮಾಸ್ಕ್ ಮ್ಯಾನ್ ಎಂದರೆ ಆತ ಒಂದು ಪ್ರಾರಂಭದಲ್ಲಿ ಬುರುಡೆ ಅಂತಂದಿದ್ದ. ಸೊ ಅದರ ಮಹಜರು ಪ್ರಕ್ರಿಯೆ ಕೂಡ ಆಗಬೇಕಾಗಿದೆ. ಹೀಗಾಗಿ ಕಳೆದ 2 ದಿವಸಗಳಲ್ಲಿ ಈ ಬಗ್ಗೆ ಆತನನ್ನು ವಿಚಾರಣೆ ಕೂಡ ಮಾಡಲಾಗಿದೆ. ನಿನ್ನೆ ಕೂಡ 6 ಗಂಟೆಗಳ ಕಾಲ ಮಾಸ್ಕ್ ಮ್ಯಾನ್ ವಿಚಾರಣೆಯನ್ನು ಮಾಡಲಾಗಿದೆ. ಸೊ ಇವತ್ತು ಕೂಡ ಈ ಒಂದು ಪ್ರಣವ್ ಮೋಹಂತಿ ಅವರು ಬಂದು ಹೋದ ಬಳಿಕ ಆತನನ್ನು ವಾಪಸ್ ಕರೆಸಿಕೊಂಡು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಪ್ರಣವ್ ಮೋಹಂತಿ ಅವರು ಇವತ್ತು ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಸೊ ಅದರಲ್ಲಿಯೂ ಕೂಡ ಚರ್ಚೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಮಾಸ್ಕ್ ಮ್ಯಾನ್ ಜೊತೆಗೆ ಆ ಒಂದು ಪಂಚಾಯತ್, ಧರ್ಮಸ್ಥಳ ಪಂಚಾಯತ್ ವ್ಯಾಪ್ತಿಯಲ್ಲಿ 1994ರಿಂದ 2015ರವರೆಗೆ ಯಾರ್ಯಾರು ಕೆಲಸ ಮಾಡಿದ್ರು, ಸೊ ಆ ಸಿಬ್ಬಂದಿಗಳನ್ನು ಕೂಡ ಕರೆಸಿಕೊಂಡು ಅವರ ವಿಚಾರಣೆಯನ್ನು ಮಾಡಲಾಗಿದೆ. ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಆ ಮಾಸ್ಕ್ ಮ್ಯಾನ್ ಆರೋಪ ಮಾಡಿರ್ತಕ್ಕಂಥದ್ದು ಏನು ಅಂತಂದ್ರೆ, ನೂರಾರು ಹೆಣಗಳನ್ನು ನಾನು 1994ರಿಂದ 2015ರ ಅವಧಿಯಲ್ಲಿ ಹೂತಿದ್ದೆ ಅಂತ ಹೇಳಿ. ಸೊ ಆತನ ಜೊತೆ ಕೆಲಸ ಮಾಡಿದಂಥವ್ರು ಕೂಡ ಆಲ್ರೆಡಿ ಎಸ್ಐಟಿ ಅವರಿಗೆ ನೋಟಿಸ್ ಅನ್ನು ಮಾಡಿತ್ತು. ಒಂದಿಷ್ಟು ಜನ ಧರ್ಮಸ್ಥಳದ ಇದ್ರೆ, ಮತ್ತೊಂದಿಷ್ಟು ಜನ ಅವರವರ ಊರಿಗೆ ತೆರಳಿದ್ರು, ಮತ್ತೆ ಕೆಲವೊಂದಿಷ್ಟು ಜನ ಮೃತರಾಗಿದ್ರು. ಸೊ ಯಾರು ಬದುಕುಳಿದಿದ್ದಾರೆ, ಸೊ ಅವರನ್ನು ಸಂಪರ್ಕ ಮಾಡಿ ಅವರನ್ನು ಎಸ್ಐಟಿ ಕಚೇರಿಗೆ ಕರೆಸಿಕೊಂಡು ಅವರಿಂದ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆಯುವಂತ ಕೆಲಸವನ್ನು ಮಾಡಲಾಗಿತ್ತು. ಅಂದ್ರೆ ಮಾಸ್ಕ್ ಮ್ಯಾನ್ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಅದರಲ್ಲಿ ಎಷ್ಟು ಸತ್ಯಾಂಶ ಇದೆ, ಇವರು ಆತನ ಜೊತೆಗೆ ಕೆಲಸ ಮಾಡಿದಂಥವರು ಏನು ಹೇಳ್ತಾರೆ, ಅವರ ವರ್ಷನ್ ಏನು, ಸೊ ಎಲ್ಲವನ್ನು ಕೂಡ ತಾಳೆ ಹಾಕುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗ್ತಿದೆ. ಪ್ರಮುಖವಾಗಿ ಈಗಾಗಲೇ 17 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಿದ್ರು ಕೂಡ 1 ಪಾಯಿಂಟ್ನಲ್ಲಿ ಮಾತ್ರ ಮಣ್ಣಿನ ಒಳಭಾಗದಲ್ಲಿ ಮಾನವನ ಕಳೆಬಾರ ಸಿಕ್ಕಿರ್ತಕ್ಕಂಥದ್ದು. ಸೊ ಆತ ಹೇಳಿರೋದಕ್ಕೂ ತನಿಖೆಯಲ್ಲಿ ಮತ್ತು ತನಿಖಾ ಪ್ರಕ್ರಿಯೆಯಲ್ಲಿ ಕಂಡುಕೊಂಡ ಸತ್ಯಕ್ಕೂ ಕೂಡ ವ್ಯತ್ಯಾಸ ಇದೆ. ಸೊ ಎಲ್ಲವನ್ನು ಕೂಡ ವರದಿಯನ್ನು ತಯಾರು ಮಾಡಿಕೊಳ್ತಿದ್ದಾರೆ ಮತ್ತು ಈ ಕುರಿತಂತೆ ಫೈನಲ್ ಆಗಿ ಅಂತಿಮವಾದಂಥ ವರದಿಯನ್ನು ನ್ಯಾಯಾಲಯಕ್ಕೆ ಕೂಡ ಸಲ್ಲಿಸೋದಕ್ಕೆ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಅವಿನಾಶ್, ಧನ್ಯವಾದ ಅಶೋಕ್.